ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಡಿಪ್ಲೊಮಾ ಸೆಕೆಂಡ್ ಸೆಮಿಸ್ಟರ್ ಸಬ್ಜೆಕ್ಟ್ಸ್ ಎಷ್ಟಿರ್ತಾವೆ, ಥೇರಿ ಸಬ್ಜೆಕ್ಟ್ಸ್ ಎಷ್ಟಿರ್ತಾವೆ, ಮತ್ತು ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಎಷ್ಟಿರ್ತಾವೆ, ಮತ್ತು ಫೈನಲ್ ಎಕ್ಸಾಮ್ ಥೇರಿ ಸಬ್ಜೆಕ್ಟ್ಸ್ ಎಷ್ಟು ಬರ್ತಾವೆ, ಫೈನಲ್ ಎಕ್ಸಾಮಿಗೆ ಪ್ರಾಕ್ಟಿಕಲ್ ಫೈನಲ್ ಎಕ್ಸಾಮಿಗೆ ಎಷ್ಟು ಬರ್ತಾವೆ, ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಎಷ್ಟು, IA ಮಾರ್ಕ್ಸ್ ಎಷ್ಟು, ಫೈನಲ್ ಎಕ್ಸಾಮ್ ಮಾರ್ಕ್ಸ್ ಎಷ್ಟು, ಎಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋ ಎಂತನ ವಾಚ್ ಮಾಡಿ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಸಿಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಯಾವುದೇ ರೀತಿ ಮಾಹಿತಿಗಾಗಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಸೊ ನಿಮಗೆ ಡಿಪ್ಲೊಮಾ ಸಿಲೆಬಸ್ನಲ್ಲಿ DT ವೆಬ್ಸೈಟಿಗೆ ಹೋದರೆ ಡಿಪ್ಲೊಮಾ ಸಿಲೆಬಸ್ನಲ್ಲಿ ಈಗಾಗಲೇ ಫಸ್ಟ್ ಮತ್ತು ಸೆಕೆಂಡ್ ಸೆಮಿಸ್ಟರ್ದು ಸಿಲೆಬಸ್ ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಯಾವೆಲ್ಲ ಥಿಯರಿ ಸಬ್ಜೆಕ್ಟ್ಸ್, ಯಾವೆಲ್ಲ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಬರ್ತಾವೆ ಎಕ್ಸಾಮಿಗೆ ಅಂತಂತ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ಸಿಲೆಬಸ್ನಲ್ಲಿ ಕೆಳಗಡೆ ಹೋಗ್ಬೇಕು ನೀವು. ಫಸ್ಟಿಗೆಲ್ಲ ಫಸ್ಟ್ ಸೆಮಿಸ್ಟರ್ದು ಸಿಲೆಬಸ್ ಐತಿ. ಸೆಕೆಂಡ್ ಸೆಮಿಸ್ಟರ್ದು ಕೆಳಗಡೆ ಸಿಗ್ತೈತೆ ನಿಮಗೆ. ಜಸ್ಟ್ ಐ ವಿಲ್ ಶೋ ಯು. ಸೊ ಇಲ್ಲಿ ಕರಿಕ್ಯುಲಮ್ ಸ್ಟ್ರಕ್ಚರ್ ಅಂತಿದೆ ನೋಡ್ರಿ. ಸೊ ಕರಿಕ್ಯುಲಮ್ ಸ್ಟ್ರಕ್ಚರ್ ಫಾರ್ ಸೆಕೆಂಡ್ ಸೆಮಿಸ್ಟರ್ ENC. ಸೊ ಸೆಕೆಂಡ್ ಸೆಮಿಸ್ಟರ್ಲಿ ಯಾವೆಲ್ಲ ಸಬ್ಜೆಕ್ಟ್ಸ್ ಬರ್ತಾವಂತ ಹೇಳಿ ನೀವು ನೋಡ್ಕೋಬಹುದು. ಸೊ ಸೆಕೆಂಡ್ ಸೆಮಿಸ್ಟರ್ ಸ್ಕೀಮ್ ಆಫ್ ಸ್ಟಡೀಸ್ನಲ್ಲಿ 2 ಕೋರ್ಸಸ್ ಬರ್ತಾವೆ. ಒಂದು ಇಂಟಿಗ್ರೇಟೆಡ್ ಕೋರ್ಸ್ ಮತ್ತು ಆಡಿಟ್ ಕೋರ್ಸ್ ಅಂತ ಬರ್ತಾವೆ. ಇಂಟಿಗ್ರೇಟೆಡ್ ಮೀನ್ಸ್ ಥೇರಿ ಪ್ಲಸ್ ಪ್ರಾಕ್ಟಿಕಲ್ ಎರಡೂ ಇರ್ತಾವೆ ಸಬ್ಜೆಕ್ಟ್ನಲ್ಲಿ. ಥೇರಿ ಮತ್ತು ಪ್ರಾಕ್ಟಿಕಲ್ ಎರಡೂ ಕಲಿತೀರಿ, ಅದಕ್ಕೆ ಇಂಟಿಗ್ರೇಟೆಡ್ ಕೋರ್ಸ್ ಅಂತ ಕರೀತಾರೆ. ಮತ್ತು ಆಡಿಟ್ ಕೋರ್ಸ್ ಅಂದರೆ ಇಟ್ ಈಸ್ ಓನ್ಲಿ ಫಾರ್ ಇಂಟರ್ನಲ್, ನಾಟ್ ಫಾರ್ ಫೈನಲ್ ಎಕ್ಸಾಮ್. ಸೊ ಫೈನಲ್ ಎಕ್ಸಾಮ್ ಇರೋಂಗಿಲ್ಲ, ಓನ್ಲಿ ಇಂಟರ್ನಲ್ ಎಕ್ಸಾಮ್ ಅಷ್ಟೇ ಬರೀತೀರಿ ಆಡಿಟ್ ಕೋರ್ಸ್ನಲ್ಲಿ. ಓಕೆ, ಸೊ ಆಡಿಟ್ ಕೋರ್ಸ್ ಯಾವ್ದು ಬರ್ತೈತೆ ಅಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬರ್ತೈತಿ. ನೆಕ್ಸ್ಟ್ ಇಂಟಿಗ್ರೇಟೆಡ್ ಕೋರ್ಸಸ್ ಯಾವ ಬರ್ತಾವ ಅಂತ ಹೇಳಿ ನೀವು ಫಸ್ಟ್ ನೋಡ್ಕೊಡ್ಲಿ. ಸೊ ಇಂಟಿಗ್ರೇಟೆಡ್ ಕೋರ್ಸಿಗೆ ನೀವು ಫೈನಲ್ ಎಕ್ಸಾಮ್ ಬರೀತೀರಿ. ಸೊ ಯಾವ ಫೈನಲ್ ಎಕ್ಸಾಮ್ ಬರ್ತೀರಿ, ಯಾವೆಲ್ಲ ಸಬ್ಜೆಕ್ಟ್ಸ್ ಬರ್ತಾವ ಅಂತ ನೋಡ್ಕೊಡ್ಲಿ. ಫಸ್ಟ್ ಸಬ್ಜೆಕ್ಟ್ ನಿಮ್ಗೆ ಬರೋದು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 2. ಸೊ ಸೆಕೆಂಡ್ ಮ್ಯಾಥ್ಸ್ 2 ಬರ್ತೈತೆ ನಿಮಗೆ. ಸೆಕೆಂಡ್ ಸಬ್ಜೆಕ್ಟ್ ಇಂಗ್ಲೀಷ್ ಯಾವುದು, ಎಸೆನ್ಷಿಯಲ್ ಇಂಗ್ಲೀಷ್ ಕಮ್ಯುನಿಕೇಷನ್. ಸೊ ಇದು ಸೆಕೆಂಡ್ ಸಬ್ಜೆಕ್ಟ್. ಮೆಕ್ಯಾನಿಕಲ್ ಬ್ರಾಂಚದ್ದು ಯಾವುದಂದರೆ ಕಂಪ್ಯೂಟರ್ ಏಡೆಡ್ ಇಂಜಿನಿಯರಿಂಗ್ ಗ್ರಾಫಿಕ್ಸ್ ಸಬ್ಜೆಕ್ಟ್ ಬರ್ತದೆ ನಿಮಗೆ. ನೆಕ್ಸ್ಟ್ ENC ರಿಲೇಟೆಡ್, ಈ ಬ್ರಾಂಚ್ ರಿಲೇಟೆಡ್ ಕೋರ್ ಸಬ್ಜೆಕ್ಟ್ ಯಾವುದು, ಅಪ್ಲೈಡ್ ಎಲೆಕ್ಟ್ರಾನಿಕ್ಸ್ 1 ಅಂತ ಹೇಳಿ. ಸೊ ಇವು 4 ಸಬ್ಜೆಕ್ಟಿಗೆ ನೀವು ಫೈನಲ್ ಎಕ್ಸಾಮ್ ಬರಿತೀರಿ. ಬಟ್ ಯಾವುದು ಥಿಯರಿ ಎಕ್ಸಾಮ್ ಬರಿತೀರಿ, ಯಾವುದಕ್ಕೆ ಪ್ರಾಕ್ಟಿಕಲ್ ಎಕ್ಸಾಮ್ ಬರೀತೀರಿ ಅಂತ ಹೇಳಿ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಫಸ್ಟ್ ನಿಮಗೆ ಹೇಳಬೇಕಂದ್ರೆ ಥಿಯರಿ ಎಕ್ಸಾಮ್ ಯಾವುದಕ್ಕೆಲ್ಲ ಬರೀತೀರಿ ಅಂದರೆ, ಸೊ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 2 ಮತ್ತು ಅಪ್ಲೈಡ್ ಎಲೆಕ್ಟ್ರಾನಿಕ್ಸ್ 1. ಸೊ ಇವೆರಡೂ ಸಬ್ಜೆಕ್ಟಿಗೆ ನೀವು ಫೈನಲಿ ಥಿಯರಿ ಎಕ್ಸಾಮ್ ಬರ್ತೀರಿ. ಇಂಟರ್ನಲ್ ಅಂತೂ ಇದ್ದೇ ಇರ್ತೈತಿ, ಎಲ್ಲ ಸಬ್ಜೆಕ್ಟು ಇಂಟರ್ನಲ್ ಮಾರ್ಕ್ಸ್ 50ಗೆ ತೊಗೊತಾರೆ. ಸೊ ನೀವು ಮಿನಿಮಮ್ ಮಾರ್ಕ್ಸಿಗೆ ಎಷ್ಟು 20 ತೊಗೋಬೇಕಾಗ್ತೈತಿ. ಸೊ ಫೈನಲ್ ಪ್ರಾಕ್ಟೀಸ್ ಅಂದರೆ ಪ್ರಾಕ್ಟಿಕಲ್ ರೀ. ಆಮೇಲೆ ಥಿಯರಿ ಅಂದರೆ ಥಿಯರಿ ಎಕ್ಸಾಮ್ ತೊಗೋತಾರೆ. SE ಅಂದರೆ ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್. ಸೊ ಫೈನಲ್ ಎಕ್ಸಾಮ ನಿಮಗೆ ಎಷ್ಟಕ್ಕೆ ಕಂಡಕ್ಟ್ ಮಾಡ್ತಾರೆ, ಆ್ಯಕ್ಚುಲಿ 100ಗೆ ಕಂಡಕ್ಟ್ ಮಾಡ್ತಾರೆ, ಅದು ಕನ್ವರ್ಟ್ ಮಾಡೋದು 50 ಕನ್ವರ್ಟ್ ಮಾಡ್ತಾರೆ. ಸೊ ಫೈನಲ್ ಥಿಯರಿ ಎಕ್ಸಾಮ 50ಗೆ ನೀವು ಎಷ್ಟು ತೊಗೋಬೇಕು, 20 ಮಾರ್ಕ್ಸ್ ತೊಗೋಬೇಕು ಮಿನಿಮಮ್ ಫಾರ್ ಪಾಸಿಂಗ್. ಸೊ ಎರಡು ಸೇರಿ ಇಂಟರ್ನಲ್ 50 ಮತ್ತು ಫೈನಲ್ ಎಕ್ಸಾಮ್ 50 ಎರಡು ಸೇರಿ 100 ಮಾರ್ಕ್ಸ್ ಆಗ್ತೈತಿ. ಓಕೆ, ನೆಕ್ಸ್ಟ್ ಅಪ್ಲೈಡ್ ಎಲೆಕ್ಟ್ರಾನಿಕ್ಸು ಅದೇ ರೀತಿ. ಸೊ ಇಂಟರ್ನಲ್ 50 ಮಾರ್ಕ್ಸಿಗೆ ನೀವು 20 ತೊಗೊಳ್ಳಬೇಕು. ಅದೇ ರೀತಿ ಫೈನಲ್ ಥಿಯರಿ ಎಕ್ಸಾಮ್ 50ಗೆ ನೀವು 20 ತೊಗೊಳ್ಳೇಬೇಕು ಪಾಸ್ ಆಗಬೇಕಂದ್ರೆ. ಓಕೆ, ಸೊ ಇದು ಥಿಯರಿ ಎಕ್ಸಾಮ್ ಆಯಿತು ಫೈನಲಿ. ನೆಕ್ಸ್ಟ್ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಯಾವ ಬರ್ತಾವೆ ನಿಮಗೆ ಫೈನಲಿ. ಪ್ರಾಕ್ಟಿಕಲ್ ಎಕ್ಸಾಮ್ಸ್ 2 ಬರಿತೀರಿ ನೀವು ಫೈನಲ್ ಎಕ್ಸಾಮ್ಗೆ. ಎಸೆನ್ಷಿಯಲ್ ಇಂಗ್ಲೀಷ್ ಕಮ್ಯುನಿಕೇಷನ್ ಒಂದು, ಇನ್ನೊಂದು ಕಂಪ್ಯೂಟರ್ ಏಡೆಡ್ ಇಂಜಿನಿಯರಿಂಗ್ ಗ್ರಾಫಿಕ್ಸ್. ಇವೆರಡಕ್ಕೂ ನಿಮಗೆ ಫೈನಲ್ ಪ್ರಾಕ್ಟಿಕಲ್ ಲ್ಯಾಬ್ ಎಕ್ಸಾಮ್ ಇರ್ತೈತಿ. ಸೊ ಇಂಟರ್ನಲ್ ಅಂತೂ ಕಾಮನ್ ಆಗಿ 50 ಕಂಡಕ್ಟ್ ಮಾಡ್ತಾರೆ ಇಂಟರ್ನಲ್ ಎಕ್ಸಾಮ, ನೀವು 20 ತೊಗೊಳ್ಬೇಕು ಮಿನಿಮಮ್. ಅದೇ ರೀತಿ ಎರಡಕ್ಕೂ ನೋಡಲಿ 50ಗೆ 20 ತೊಗೋಬೇಕು, ಎರಡು ಇಂಟರ್ನಲ್. ನೆಕ್ಸ್ಟ್ ಫೈನಲಿ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಮಿಸ್ಟರ್ ಎಂಡ್ ಎಕ್ಸಾಮಿಗೆ. ಸೊ 50ಗೆ ನೀವು ಎಷ್ಟು ತೊಗೋಬೇಕಾಗ್ತೈತಿ, 20 ತೊಗೋಬೇಕಾಗ್ತೈತಿ. ಸೊ ಟೋಟಲ್ ಮಾಡಿದ್ರೆ ಎಲ್ಲ 100 ಆಗ್ತೈತೆ ನಿಮ್ಮದು. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಸ್ಕೀಮ್ ಆಫ್ ಸ್ಟಡೀಸ್. ಇನ್ನೊಂದು ನೀವು ಆಡಿಟ್ ಕೋರ್ಸ್ ಬಗ್ಗೆ ಅಷ್ಟು ಕೊಡ್ರಿ. ಆಡಿಟ್ ಕೋರ್ಸ್ನಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಬ್ಜೆಕ್ಟ್ ಕಲಿತೀರಿ ನೀವು. ಸೊ ಇದಕ್ಕೆ ಇಂಟರ್ನಲ್ ಅಷ್ಟೇ ಕಂಡಕ್ಟ್ ಮಾಡ್ತಾರೆ. ಇಲ್ಲಿ ನೋಡ್ಬೋದು CIE ಮಾರ್ಕ್ಸ್ ಅಂತೇಳಿ. 50ಗೆ ನೀವು ಎಷ್ಟು ತೊಗೋಬೇಕು, ಮಿನಿಮಮ್ 20 ತೊಗೋಬೇಕು. ಸೊ ಡಿಟೇಲ್ಡ್ ಆಗಿ ನಿಮಗೆ ಸಿಲೆಬಸ್ ಬೇಕಂದರೆ, ಸೊ ಫಸ್ಟ್ ಇಲ್ಲಿ ನಿಮಗೆ ಅಪ್ಲೈಡ್ ಎಲೆಕ್ಟ್ರಾನಿಕ್ಸ್ ಬ್ರಾಂಚ್ ರಿಲೇಟೆಡ್ ENC ಬ್ರಾಂಚ್ ರಿಲೇಟೆಡ್ ಸಬ್ಜೆಕ್ಟ್ದು ಇಲ್ಲಿ ಸಿಲೆಬಸ್ ಕೊಟ್ಟಿದ್ದಾರೆ ಕೆಳಗಡೆ. ಜಸ್ಟ್ ನೀವು ವಾಚ್ ಮಾಡಿದರೆ ನಾನು ಜಸ್ಟ್ ರೋಲ್ ಮಾಡ್ತಾ ಹೋಗ್ತೀನಿ ನೋಡ್ರಿ. ಸೊ ಇದರಲ್ಲಿ
ನಿಮಗೆ ಡಿಟೇಲ್ ಆಗಿ ಏನೆಲ್ಲ ಚಾಪ್ಟರ್ಸ್ ಬರ್ತಾವು, ಅಪ್ಲೈಡ್ ಎಲೆಕ್ಟ್ರಾನಿಕ್ಸ್ದು ಏನೆಲ್ಲ ಚಾಪ್ಟರ್ಸ್ ಬರ್ತವೆ, ದಿಸ್ ಇಸ್ ದ ಕೋರ್ಸ್ ಕೋಡ್ ಇದು. ಆಮೇಲೆ ಇಂಟರ್ನಲ್ ಮಾರ್ಕ್ಸ್ ಎಷ್ಟಿರ್ತೈತಿ 50 ಮಾರ್ಕ್ಸ್, ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಎಷ್ಟು 50 ಮಾರ್ಕ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದರಲ್ಲಿ ಎಲ್ಲ ಕ್ಲಿಯರ್ಲಿ ಎಷ್ಟೆಲ್ಲ ಚಾಪ್ಟರ್ಸ್ ಬರ್ತಾವೆ, ಕೋರ್ಸ್ ಔಟ್ಕಮ್ ಅಂತಂತಿದೆಲ್ಲ ಇವೆಲ್ಲ ಚಾಪ್ಟರ್ಸ್ ಇವು, ಮೇನ್ ಚಾಪ್ಟರ್ಸ್ ಇವು. ಸೊ ಇವೆಲ್ಲ ನೀವು ಕಲಿತೀರಿ ಡಿಟೇಲ್ ಆಗಿ ಚಾಪ್ಟರ್ನಲ್ಲಿ ಏನೇನು ಕಂಟೆಂಟ್ ಬರ್ತೈತಿ ಅಂತ ಹೇಳಿ ಇಲ್ಲಿ ಕೆಳಗಡೆ ಇದೆ ನೋಡ್ರಿ. ಸೊ ಏನೆಲ್ಲ ಕಲಿತೀರಿ ಈಚ್ ಚಾಪ್ಟರ್ನಲ್ಲಿ ಡಿಟೇಲ್ ಆಗಿ ಅಂಥೇಳಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಮತ್ತು ಇದರ ಜೊತೆಗೆ ಇನ್ನೊಂದು ನೀವು ಗೊತ್ತು ಮಾಡ್ಕೊಳ್ರಿ, ಇಂಟರ್ನಲ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರ್ತೈತಿ ಅಂತ ಹೇಳಿನೂ ಕೊಟ್ಟಿದ್ದಾರೆ. ಇಂಟರ್ನಲ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಫಸ್ಟ್ ಇಂಟರ್ನಲ್ಸ್ ಎಷ್ಟು ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇಂಟರ್ನಲ್ ಎಷ್ಟು ಇರ್ತಾರೆ ನಮಗೆ, CI1, CI2, CI3, CI4. ಸೊ ಇಷ್ಟು ಇಂಟರ್ನಲ್ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ. ಸೊ ಟೋಟಲ್ ಎಲ್ಲ ಎವರೇಜ್ ಸೇರಿ 50ಗೆ ಕನ್ವರ್ಟ್ ಮಾಡ್ತಾರೆ ಅದನ್ನು. ನೆಕ್ಸ್ಟ್ ಸೊ ಎಂಡ್ ಎಕ್ಸಾಮ್, ಫೈನಲ್ ಥಿಯರಿ ಎಕ್ಸಾಮ ಎಷ್ಟಕ್ಕೆ ಇರ್ತೈತೆ ಅಂತಲೂ ಕೊಟ್ಟಿದ್ದಾರೆ ನೋಡ್ರಿ. ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ ಥಿಯರಿ ಎಕ್ಸಾಮ. ಸೊ 3 hours ಎಕ್ಸಾಮ್ ಇರ್ತೈತಿ. 100 ಮಾರ್ಕ್ಸಿಗೆ ಕಂಡಕ್ಟ್ ಮಾಡ್ತಾರೆ. ನೀವು 100 ಮಾರ್ಕ್ಸಿಗೆ ಕಂಡಕ್ಟ್ ಮಾಡಿ ಅದನ್ನು 50ಗೆ ರೆಡ್ಯೂಸ್ ಮಾಡ್ತಾರೆ, ಸ್ಕೇಲ್ ಡೌನ್ ಮಾಡ್ತಾರೆ. ಸೊ ಮಿನಿಮಮ್ ಮಾರ್ಕ್ಸ್ ಎಷ್ಟು ತೊಗೋಬೇಕು, ಪಾಸ್ ಆಗಬೇಕಂದ್ರೆ 20 ತೊಗೋಬೇಕು. ಸೊ 100ಗೆ ಕಂಡಕ್ಟ್ ಮಾಡ್ತಾರಲ್ಲ ಫೈನಲ್ ಎಕ್ಸಾಮ, 100ಗೆ ನೀವು ಮಿನಿಮಮ್ 40 ತೊಗೊಂಡ್ರೆ 50ಗೆ ನೀವು 20 ಅಂದರೆ ಮಿನಿಮಮ್ ಮಾರ್ಕ್ಸ್ ಬರ್ತೈತೆ ನಿಮಗೆ ಫಾರ್ ಪಾಸಿಂಗ್. ಇದು ತಿಳ್ಕೊಡ್ರಿ, ಮಿನಿಮಮ್ ಮಾರ್ಕ್ಸ್ ಫಾರ್ ಪಾಸಿಂಗ್ ಈಸ್ 40%. ಸೊ 100ಗೆ 40 ತೊಗೊಂಡ್ರೆ 50ಗೆ 20 ಆಗ್ತೈತಿ. ಸೊ ಯು ಮಸ್ಟ್ ಗೆಟ್ 40% to pass in the examination. ಓಕೆ, ನೆಕ್ಸ್ಟ್ ಇದು ಮಾಡೆಲ್ ಕ್ವಶನ್ ಪೇಪರ್ ಓನ್ಲಿ ಫಾರ್ ಇಂಟರ್ನಲ್. ಸೊ ಇಂಟರ್ನಲ್ದು ಮಾಡೆಲ್ ಕ್ವಶನ್ ಪೇಪರ್ ಐತಿ. ಯಾವ ರೀತಿ ಪ್ಯಾಟರ್ನ್ ಇರ್ತೈತಿ, IA ಎಕ್ಸಾಮಿಗೆ ಯಾವ ರೀತಿ ಪ್ಯಾಟರ್ನ್ ಇರ್ತೈತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೆಕ್ಷನ್ 1, ಸೆಕ್ಷನ್ 2, ಮಾರ್ಕ್ಸ್ ಎಷ್ಟು ಎಲ್ಲನೂ ಕೊಟ್ಟಿದ್ದಾರೆ ನೋಡ್ರಿ. ಸೊ ಇದೇ ರೀತಿ ನಿಮಗೆ ಕಂಡಕ್ಟ್ ಮಾಡ್ತಾರೆ. ಓಕೆ, ಮಾಡೆಲ್ ಕ್ವಶನ್ ಪೇಪರ್ 2 ಕೊಟ್ಟಿದ್ದಾರೆ ನೋಡ್ರಿ. ಇದರ ಪ್ರಕಾರ ನೀವು ಪ್ರಿಪ್ರೇಷನ್ ಮಾಡ್ಕೋಬೇಕಾಗ್ತೈತಿ. ನೆಕ್ಸ್ಟ್ ಆ್ಯಕ್ಟಿವಿಟೀಸ್ ಯಾವುವು, ಆಮೇಲೆ ಇಕ್ವಿಪ್ಮೆಂಟ್ಸ್ ಯಾವ ಬೇಕಾಗ್ತಾವು ಲ್ಯಾಬಿಗೆ ಎಲ್ಲನೂ ಕೊಟ್ಟಿದ್ದಾರೆ ಇಲ್ಲಿ ಡಿಟೇಲ್ ಆಗಿ ನೀವು. ಓಕೆ, ಸೊ ಇದು ಒಂದು ಸಬ್ಜೆಕ್ಟ್ ನಾನು ನಿಮ್ಗೆ ಹೇಳೋದು. ಸೊ ಇದೇ ರೀತಿ ನಿಮಗೆ ಇನ್ನೂ ಕಾಮನ್ ಇರುವಂಥ ಸಬ್ಜೆಕ್ಟ್ಸ್ ಸೆಪ್ರೇಟ್ ಆಗಿ 3 ಸಬ್ಜೆಕ್ಟ್ಸ್ ನಿಮಗೆ ಕಾಮನ್ ಆಗಿ ಬರ್ತಾವು. ಅವು ಯಾವುವು ಎಲ್ಲಿ ನೀವು ನೋಡ್ಕೋಬೇಕು ಅಂತ ಹೇಳಿ ಹೇಳ್ತೀನಿ ನೋಡ್ರಿ ನಾನು. ಸೊ ಕಾಮನ್ ಆಗಿರುವಂತಹ ಸಬ್ಜೆಕ್ಟ್ ಸಿಲಾಬಸ್ ನೀವು DT ವೆಬ್ಸೈಟ್ನಲ್ಲಿ ಹೋಗಿ ಡಿಪ್ಲೊಮಾ ಸಿಲಾಬಸ್ ಫಾರ್ ನ್ಯೂ ಸಿಲಾಬಸ್ C25 ಸಿಲಾಬಸ್ಸಿಗೆ ಹೋದರೆ ನಿಮಗೆ ಇಲ್ಲಿ ಡಿಟೇಲ್ ಆಗಿ ಸಿಗ್ತೈತಿ. ಸೊ ಕಾಮನ್ ಆಗಿರುವಂಥ ಸಬ್ಜೆಕ್ಟ್ ಎಲ್ಲ ಬ್ರಾಂಚ್ನವ್ರಿಗೆ, ಇಂಜಿನಿಯರಿಂಗ್ ಬ್ರಾಂಚ್ನವ್ರಿಗೆ ಫಸ್ಟ್ ಇಂಜಿನಿಯರಿಂಗ್ ಮ್ಯಾಥ್ಸ್ 2 ಬರ್ತೈತಿ. ಸೊ ಇಂಜಿನಿಯರಿಂಗ್ ಮ್ಯಾಥ್ಸ್ 2ದಲ್ಲಿ ನೀವು ಸಿಲಾಬಸ್ ನೋಡ್ಬೇಕಾದ್ರೆ ಇಲ್ಲಿ ಕ್ಲಿಕ್ ಮಾಡಿರಿ, ಅಲ್ಲಿ ಸಿಲಾಬಸ್ ಓಪನ್ ಆಗ್ತೈತಿ. ನೆಕ್ಸ್ಟ್ ಇನ್ನೊಂದು ಯಾವುದಂದರೆ ಕಂಪ್ಯೂಟರ್ ಏಡೆಡ್ ಡಿಸೈನ್ ಇದೆಲ್ಲ, ಕಂಪ್ಯೂಟರ್ ಏಡೆಡ್ ಡಿಸೈನ್ ಇಂಜಿನಿಯರಿಂಗ್ ಗ್ರಾಫಿಕ್ಸ್ ಬರ್ತೈತಲ್ಲ. ಸೊ ಆ ಸಬ್ಜೆಕ್ಟ್ ಇಲ್ಲಿದೆ ನೋಡಲಿ, ಇದು ನಾನ್ ಮೆಕ್ಯಾನಿಕಲ್ ಪ್ರೋಗ್ರಾಮ್ಸ್. ಸೊ ನಾನ್ ಮೆಕ್ಯಾನಿಕಲ್ ಪ್ರೋಗ್ರಾಮ್ಸ್ ಅಂದರೆ ಎಲ್ಲ ENC CS. ಸೊ ಅವರಿಗೆ ಈ ಸಬ್ಜೆಕ್ಟ್ ಕಾಮನ್ ಇರೋದ್ರಿಂದ ಇಲ್ಲಿ ಕ್ಲಿಕ್ ಮಾಡಬೇಕು. ನೀವು V ಅಂತಿದ್ರೆ ಇಲ್ಲಿ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಯಾವುದಂದರೆ ಎಸೆನ್ಷಿಯಲ್ ಇಂಗ್ಲೀಷ್ ಕಮ್ಯುನಿಕೇಷನ್ ಅಂತ ಹೇಳಿ ಇದು ಕಾಮನ್ ಸಬ್ಜೆಕ್ಟ್ ಇದೆ, ಎಸೆನ್ಷಿಯಲ್ ಇಂಗ್ಲೀಷ್ ಕಮ್ಯುನಿಕೇಷನ್. ಸೊ ಈ ಸಬ್ಜೆಕ್ಟ್ ಇಲ್ಲಿ ನಿಮಗೆ ಓಪನ್ ಮಾಡಿದರೆ ಸಿಲೆಬಸ್ ಸಿಗ್ತೈತೆ. ಸೊ ಇವು 3 ಸಬ್ಜೆಕ್ಟ್ಸ್ ನಿಮಗೆ ಕಾಮನ್ ಆಗಿರೋದ್ರಿಂದ ಇವನ್ನ ಸಿಲೆಬಸ್ನಲ್ಲಿ ನೀವು ಚೆಕ್ ಮಾಡ್ಕೊಡ್ರಿ, ಸಪ್ರೇಟ್ ಆಗಿ ಕೊಟ್ಟಿದ್ದಾರೆ, ಚೆಕ್ ಮಾಡ್ಕೊಡ್ರಿ. ಸೊ ಈ ರೀತಿ ನೀವು ಪ್ರಿಪ್ರೇಷನ್ ಮಾಡ್ಕೋಬೇಕು. ಈಗ ಗೊತ್ತಾಯ್ತಲ್ಲ, ಫೈನಲಿ ನಿಮ್ಗೆ ಹೇಳಬೇಕಂದ್ರೆ ಟೋಟಲ್ 4 ಇಂಟಿಗ್ರೇಟೆಡ್ ಕೋರ್ಸ್ ಸಬ್ಜೆಕ್ಟ್ಸ್ ಬರ್ತಾವೆ. ಅದರಲ್ಲಿ 2 ಥಿಯರಿ ಸಬ್ಜೆಕ್ಟ್ಸ್ ಬರ್ತಾವೆ, 2 ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಬಂದರೆ 2 ಥಿಯರಿ ಎಕ್ಸಾಮ್ ಬರೀತೀರಿ, 2 ಪ್ರಾಕ್ಟಿಕಲ್ ಎಕ್ಸಾಮ್ ಬರೀತೀರಿ, 1 ಆಡಿಟ್ ಕೋರ್ಸ್ ಓನ್ಲಿ ಫಾರ್ ಇಂಟರ್ನಲ್. ಓಕೆ, ಇಂಟರ್ನಲ್ ಅಷ್ಟೇ ಇರ್ತೈತೆ ಅದರಲ್ಲಿ. ಓಕೆ, ಸೊ ಇಷ್ಟು ನಿಮಗೆ ಮಾಹಿತಿ ಯೂಸ್ಫುಲ್ ಇದೆ ಅಂತ ಹೇಳಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಸಪೋಸ್ ನಿಮಗೆ ಇದು ಹೆಲ್ಪ್ ಆಗಿತ್ತಂದರೆ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಮಾಡ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಯಾವುದೇ ರೀತಿ ಮಾಹಿತಿಗಾಗಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.